ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಸಿಲಿಕಾನ್ ಸಿಟಿ ಜನರೇ ಎಚ್ಚರ ಎಚ್ಚರ ಎಚ್ಚರ. ಕಾರಣ ಕುಡಿಯೋ ನೀರು ಸಿಗುತ್ತಾ ಸಿಗಲ್ವಾ ಅನ್ನುವಂಥ ಪ್ರಶ್ನೆಗೆ ಇಲ್ಲ ಅನ್ನುವಂಥ ಉತ್ತರ ಸಿಗ್ತಾ ಇದೆ. ಹನಿ ನೀರು ಬಳಕೆ ಮಾಡಬೇಕಂದ್ರೂ ಕೂಡ 100 ಬಾರಿ ಯೋಚನೆ ಮಾಡಬೇಕಂತೆ. ಕಾರಣ ಈ ಬಾರಿ ಮಳೆಯ ಅಭಾವ ರಾಜ್ಯದಲ್ಲಿ ಎದುರಾಗುವ ಸಾಧ್ಯತೆ ಇದೆ ಅಂತ ಆಲ್ರೆಡಿ ಹವಾಮಾನ ಇಲಾಖೆ ಸೂಚನೆ ಕೊಟ್ಟಾಗಿದೆ. ಹಾಗಾಗಿ ಮಳೆ ಬರದೆ ಹೋದ್ರೆ ಕುಡಿಯೋ ನೀರಿಗೆ ಸಮಸ್ಯೆ ಎದುರಾಗೋದ್ರಲ್ಲೂ ಕೂಡ ಡೌಟೇ ಇಲ್ಲ. ಮಳೆ ಬರಲಿಲ್ಲ ಅಂದ್ರೆ ಮಳೆಗಾಲದಲ್ಲೂ ಕೂಡ ನೀರಿಗೆ ಸಮಸ್ಯೆ ಎದುರಾಗೋದು ಗ್ಯಾರಂಟಿ. ಈ ಬಾರಿ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆ ಬರೋದು ಅನುಮಾನ ಅಂತೆ. ನಿಗದಿತ ಪ್ರಮಾಣದಲ್ಲಿ ಮಳೆ ಆಗಲಿಲ್ಲ ಅಂದ್ರೆ ಬೆಂಗಳೂರಿಗೆ ಕಷ್ಟ ಎದುರಾಗಲಿದೆ. ಈ ಬಾರಿ ಮಳೆ ಕೊರತೆ ಅಂತಿದೆ ಹವಾಮಾನ ಇಲಾಖೆ. ನಿರೀಕ್ಷೆ ಮಾಡಿದಷ್ಟು ಮಳೆ ಆಗಲ್ಲ ಈ ಬಾರಿ. ಮಳೆ ಕೊರತೆ ಮುನ್ಸೂಚನೆ ಬೆನ್ನಲ್ಲೇ ಅಲರ್ಟ್ ಆಗಿದೆ BWSSB. ಹಾಗಾಗಿ ಸಿಲಿಕಾನ್ ಸಿಟಿ ಜನ ಮಿತವಾಗಿ ನೀರನ್ನ ಬಳಕೆ ಮಾಡೋದು ಒಳ್ಳೆಯದು. ಕಾರಣ ಹನಿ ಹನಿ ನೀರಿಗೂ ಕೂಡ ಬರಗಾಲ ಅಲ್ಲ, ಬರಗಾಲದ ಸಂದರ್ಭ ಅಲ್ಲ, ಬಿಸಿಲಿನ ಕಾಲ ಕೂಡ ಅಲ್ಲ, ಬಟ್ ಮಳೆಯ ಸಂದರ್ಭದಲ್ಲೂ ಕೂಡ ಕುಡಿಯೋ ನೀರಿಗೆ ಅಭಾವ ಎದುರಾಗುತ್ತೆ. ಕಾರಣ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆ ಆಗುವುದು ಡೌಟ್ ಅಂತ ಹವಾಮಾನ ಇಲಾಖೆ ಹೇಳ್ತಾ ಇರೋದು. ಮತ್ತೊಂದು ಅಪ್ಡೇಟ್ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಳೆಗಾಲವಾದ್ರೂ ಕೂಡ ಬೆಂಗಳೂರಿಗೆ ನೀರು ಕೊಡಿ. ಕಾವೇರಿ ನೀರಾವರಿ ನಿಗಮಕ್ಕೆ ಪತ್ರ ಬರೆದಿದೆಯಂತೆ ಜಲಮಂಡಳಿ. BWSSB 9.56 TMC ನೀರು ಕಾಯ್ದಿರಿಸೋದಕ್ಕೆ BWSSB ಮನವಿ ಮಾಡಿಕೊಂಡಿದೆ. ಅಷ್ಟು ಪ್ರಮಾಣದಲ್ಲಿ ಕುಡಿಯೋದಕ್ಕೆ ನೀರು ಬೇಕು ಅಂತ. ಮುಂಗಾರು ಆರಂಭ ಆದ್ರೂ ಕೂಡ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆ ಆಗ್ತಾ ಇಲ್ಲ. ಮಳೆ ಕೊರತೆಯಾದ್ರೆ ಬೆಂಗಳೂರಿಗೆ ನೀರಿನ ಕೊರತೆ ಆಗುವ ಆತಂಕ ಎದುರಾಗಿದೆ. ಮುಂದಿನ 3 ತಿಂಗಳು ಬೆಂಗಳೂರಿಗೆ ನಿರ್ಣಾಯಕ. ಹಾಗಾಗಿ ಸ್ವಲ್ಪ ನೀರನ್ನ ಎತ್ತಿಡಲೇಬೇಕು ಅನ್ನೋ ರೀತಿಯಲ್ಲಿ BWSSB ಮನವಿ ಮಾಡಿಕೊಂಡಿದೆ. ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ KRS ನಲ್ಲಿ ನೀರಿನ ಪ್ರಮಾಣ ಕಡಿಮೆ. ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ಸೆಪ್ಟೆಂಬರ್ನಲ್ಲಿ ಅಭಾವ ಎದುರಾಗುವ ಸಾಧ್ಯತೆ ಇದೆ. ಪರಿಸ್ಥಿತಿ ಅರಿತು ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳಿ ಅಂತ ಜಲಮಂಡಳಿ ಪತ್ರ ಬರೆದಿದೆ ಅನ್ನೋದ್ರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಕಾವೇರಿ ನೀರಾವರಿ ನಿಗಮಕ್ಕೆ ಇವತ್ತು ಮೀಟಿಂಗ್ ಇದೆ. ಈ ಕಾವೇರಿ ನೀರಿನ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ 2 ರಾಜ್ಯಗಳ ಮಧ್ಯೆ ಸಮಸ್ಯೆ ಇದೆಯಲ್ಲ, ಅದು ಬಗೆಹರಿಬೇಕು ಅಂದ್ರೆ ಕರ್ನಾಟಕದ ವಾದ ಕೂಡ ಅಷ್ಟು ಸಮರ್ಥವಾಗಿರಬೇಕು. ನೀವು ಎಷ್ಟು ಪ್ರಮಾಣದಲ್ಲಿ ಕುಡಿಯೋದಕ್ಕೆ ನೀರು ಬೇಕು, ಎಷ್ಟು ಪ್ರಮಾಣಕ್ಕೆ ಕೃಷಿ ಬಳಕೆಗೆ ನೀರು ಬೇಕು, ಇದೆಲ್ಲವನ್ನ ಡಿಸೈಡ್ ಮಾಡಿ ಸಮರ್ಥವಾಗಿ ಆ ಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ರೆ ಮಾತ್ರ ಕರ್ನಾಟಕಕ್ಕೆ ನ್ಯಾಯ. ಯಾಕಂದ್ರೆ ನಿಮಗೆ KRS ನೀರು ನಂಬ್ಕೊಂಡು ಬಹುತೇಕ ಮಂಡ್ಯ ಭಾಗದ ಜನ ಮಾತ್ರ ಡಿಪೆಂಡ್ ಆಗಿಲ್ಲ ಕೃಷಿ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅದೇ ಕಾವೇರಿ ನೀರನ್ನ ನಂಬ್ಕೊಂಡು ಬೆಂಗಳೂರಿನ ಜನ ಬದುಕ್ತಿದ್ದಾರೆ. ಕಾರಣ ಬೆಳಗ್ಗೆದ್ದು ಕುಡಿಯೋ ನೀರು ಕೂಡ ಕಾವೇರಿ. ಆ ಕಾವೇರಿಯಲ್ಲೇ ನೀರು ಸರಿಯಾಗಿ ಸಮರ್ಪಕವಾಗಿ ನೀವು ಕೃಷಿಗೆ ಮತ್ತು ಕುಡಿಯೋದಕ್ಕೆ ಇಂತಿಷ್ಟು ಅಂತ ಡಿವೈಡ್ ಮಾಡದೆ ಹೋದ್ರೆ ಖಂಡಿತ ಕಷ್ಟ ಆಗುತ್ತೆ. ಕೇಳ್ದಂಗೆಲ್ಲ ನೀರು ಕೊಡ್ತಾ ಹೋದ್ರೆ ನಮ್ಮಲ್ಲೇ ನೀರಿಲ್ಲ, ನಮ್ಮಲ್ಲೇ ಕುಡಿಯೋದಕ್ಕೆ ನೀರಿಲ್ಲ ಅಂತ ಒದ್ದಾಡ್ತಿದ್ದಾರೆ. ಇಂಥ ಸಂದರ್ಭದಲ್ಲೂ ಕೂಡ ನೀವು ದಯಾಳವಾಗಿ 2 ರಾಜ್ಯಗಳ ಮಧ್ಯೆ ವ್ಯಾಜ್ಯ ಇದನ್ನ ಪರಿಹರಿಸಲೇಬೇಕು ಅಂತ ಸೈಲೆಂಟ್ ಆಗ್ಬಿಟ್ರೆ ಬಹಳ ಬಹಳ ಕಷ್ಟ ಆಗುತ್ತೆ ಮುಂದಿನ ದಿನಗಳಲ್ಲಿ ಅನ್ನೋದನ್ನ BWSSB ಅಲರ್ಟ್ ಮಾಡ್ತಾ ಇರೋದು. ಸೊ ಹಾಗಾಗಿ ಇವತ್ತು ನಡೆಯುವಂತಹ ಮೀಟಿಂಗ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು. ಹೆಡ್ ಉಲ್ಲಾಸ್ ಕಿರುವಾಸೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಉಲ್ಲಾಸ್, ಕಾವೇರಿ ನೀರು ನಂಬಿಕೊಂಡು ಬರೀ ಮಂಡ್ಯ ಭಾಗದ ಜೀವನಾಡಿ ಕೃಷಿಗೆ ಮಾತ್ರ ಬಳಕೆ ಅಲ್ಲ, ಇವನ್ ಬೆಂಗಳೂರಿನ ಜನ ಕಂಪ್ಲೀಟ್ ಡಿಪೆಂಡ್ ಆಗಿರೋದು ಕೂಡ ಇದೇ ಕಾವೇರಿ ನೀರಿನ ಮೇಲೆ. ಐ ಥಿಂಕ್ ಇವತ್ತು ನಡೆಯುವಂಥ ಸಭೆ ನಮ್ಮ ಕರ್ನಾಟಕದ ವಾದ ಬಹಳ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಕುಡಿಯುವ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಖಂಡಿತವಾಗ್ಲೂ ಈಗಾಗಲೇ ಹವಾಮಾನ ಇಲಾಖೆನೂ ಕೂಡ ಒಂದು ಮುನ್ಸೂಚನೆಯನ್ನ ಕೊಟ್ಟಿದೆ. ಈ ಬಾರಿ ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಭಾಗಗಳಲ್ಲಿ ಮಳೆಯ ಪ್ರಮಾಣ ಕಡಿಮೆ ಆಗತ್ತೆ ಅನ್ನುವಂಥದ್ದು. ಈಗ ಇದು ಒಂದು ಆತಂಕದ ವಿಚಾರ ಬೆಂಗಳೂರಿಗೆ. ಕೇವಲ KRS ಅನ್ನ ನಂಬ್ಕೊಂಡಂತಹ ಮಂಡ್ಯ ಮೈಸೂರು ಭಾಗಗಳಿಗೆ ಮಾತ್ರ ಅಲ್ಲ, ಬೆಂಗಳೂರಿಗೂ ಕೂಡ ಸಾಕಷ್ಟು ಆತಂಕ ಎದುರಾಗಿರುವಂತದ್ದು. ಯಾಕೆಂತಂದ್ರೆ ಬೆಂಗಳೂರಿಗೆ ಪ್ರತಿನಿತ್ಯ ಸುಮಾರು 2275 MLD ನೀರು ಪೂರೈಕೆ ಆಗ್ತಾ ಇದೆ. ಸೊ ಹೀಗಾಗಿ ಮಳೆ ಆಗ್ಲಿಲ್ಲ ಅಂತಂದ್ರೆ KRS ಮತ್ತೆ ಕಬಿನಿಂದ ಏನು ಪ್ರತಿ ದಿವಸ ಬೆಂಗಳೂರಿಗೆ ನೀರೇನು ಹರಿಸಲಾಗ್ತಾ ಇದೆ ಅದು ಕೂಡ ಕಡಿಮೆ ಆಗುತ್ತೆ ಅನ್ನುವಂಥದ್ದು. ಇನ್ನೊಂದು ಆತಂಕದ ವಿಚಾರ ಏನಂತಂದ್ರೆ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಈ ವರ್ಷ KRS ಮತ್ತೆ ಕಬಿನಿ ಜಲಾಶಯದಲ್ಲಿ ನೀರಿನ ಪ್ರಮಾಣನೂ ಕೂಡ ಕಡಿಮೆ ಇರುವಂತದ್ದು. ಹೀಗಾಗಿ ಜಲಮಂಡಳಿ ಕೂಡ ಒಂದು ಮನವಿಯನ್ನ ಮಾಡ್ಕೊಂಡಿದೆ ಕಾವೇರಿ ನೀರಾವರಿ ನಿಗಮಕ್ಕೆ. ನಮಗೆ ಈಗಾಗಲೇ ಅಗತ್ಯ ಇರುವಂತಹ 9.56 TMC ನೀರೇನಿದೆ ಅದನ್ನ ನೀವು
ಈಗಾಗಲೇ ಶೇಖರಿಸಿಟ್ಕೊಳ್ಳಿ ಅನ್ನುವಂತಹ ಒಂದು ಮನವಿಯನ್ನ ಮಾಡ್ಕೊಂಡಿದೆ. ಯಾಕೆಂತಂದ್ರೆ ಒಂದು ಆತಂಕನೂ ಕೂಡ ಜಲಮಂಡಳಿ ವ್ಯಕ್ತಪಡಿಸಿರುವಂತದ್ದು, ಈಗ ಮುಂಬರುವಂತಹ 3 ತಿಂಗಳೇನಿದೆ ಅದು ತುಂಬಾ ಕ್ರೂಷಿಯಲ್. ಈ ಒಂದು 3 ತಿಂಗಳಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಬಂದ್ರೆ ಮಾತ್ರ ಬೆಂಗಳೂರಿಗೆ ನೀರು ಪೂರೈಕೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಒಂದ್ ವೇಳೆ ಬರ್ಲಿಲ್ಲ ಅಂತಂದ್ರೆ ಮತ್ತಷ್ಟು ಆತಂಕ ಎದುರಾಗುತ್ತೆ ಅನ್ನುವಂತಹ ಒಂದು ಮನವಿಯನ್ನ ಮಾಡ್ಕೊಳ್ಳೋದ್ರ ಮೂಲಕ ಕಾವೇರಿ ನೀರಾವರಿ ನಿಗಮಕ್ಕೆ ಒಂದು ಪತ್ರವನ್ನು ಕೂಡ ಬರೆಯುವಂತ ಕೆಲಸವನ್ನ ಮಾಡಿದೆ. ಅಂದ್ರೆ ಮುಂಬರುವಂತ ತಿಂಗಳಲ್ಲಿ ಅಂದ್ರೆ ಅಕ್ಟೋಬರ್ ತನಕ ಮಳೆ ಆಗ್ಲಿಲ್ಲ ಅಂತಂದ್ರೆ ನಮಗೆ ಬೇಸಿಗೆ ಈಗಲೇ ಮಳೆಗಾಲದಲ್ಲೇ ನೀರಿನ ಸಮಸ್ಯೆ ಉದ್ಭವ ಆಗುತ್ತೆ. ಸೊ ಹಿಂಗೆ ಪರಿಸ್ಥಿತಿ ಹಿಂಗೆ ಮುಂದುವರೆದ್ರೆ ಬೇಸಿಗೆಯಲ್ಲೂ ಕೂಡ ನಮಗೆ ನೀರಿನ ಸಮಸ್ಯೆ ಆಗುತ್ತೆ. ಸೊ ಹೀಗಾಗಿ ನಮಗೆ ಅಗತ್ಯವಿರುವಷ್ಟು ಬೆಂಗಳೂರಿಗೆ ಪ್ರತಿ ದಿವಸ ಎಷ್ಟು TMC ನೀರು ಪೂರೈಕೆ ಆಗ್ತದೆ ಅಷ್ಟು ಪ್ರಮಾಣದ ನೀರನ್ನ ನೀವು ಶೇಖರಿಸಿಟ್ಕೊಳ್ಬೇಕು ಅನ್ನುವಂತಹ ಒಂದು ಮನವಿಯನ್ನು ಕೂಡ ಮಾಡ್ಕೊಂಡಿರುವಂತದ್ದು ಶ್ರುತಿ. ಓಕೆ ಉಲ್ಲಾಸ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.